ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ. ನಾನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಟ್ಟ ಮೆಟ್ಲತ್ಕೊಂಡು ಹೋಗೋಣ ಅಂಥೇಳಿ ಹೊರಟಿದ್ದೀನಿ. ನೋಡಿ, ಇಲ್ಲಿ ಕಾಣ್ತಾ ಇರೋದು ಒಂಟಿಕೊಪ್ಪಲ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ಮೈಸೂರಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬೆಳಗಿನ ಜಾವನೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಮನೇಲಿ ಮಕ್ಕಳಿಗೆ ಸ್ಕೂಲ್ ಇರುತ್ತೆ, ಅವ್ರಿಗೆಲ್ಲ ರೆಡಿ ಮಾಡಿ ಕಳಿಸಿ ಹೊರಡೋದು ತುಂಬಾ ಲೇಟ್ ಆಯಿತು. ನಾವು ಆಷಾಢ ಶುಕ್ರವಾರದಲ್ಲಿ ಪ್ರತಿ ವಾರ ಹೋಗ್ತೀವಿ. ಮೆಟ್ಲು ಹತ್ಕೊಂಡು ಹೋಗಿ ದರ್ಶನ ಮಾಡೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ. ಮೆಟ್ಲು ಹತ್ಕೊಂಡು ಹೋಗಿ ಹೊರಗಡೆನೇ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ರಿಟರ್ನ್ ಮೆಟ್ಲಲ್ಲಿ ಇಳ್ಕೊಂಡು ಬರ್ತೀವಿ. ಪ್ರತಿ ವಾರ ಅಂತೂ ಟ್ರೈ ಮಾಡ್ತೀವಿ. ಒಂದು ವಾರ ಮಿಸ್ ಆದರೆ ಆಗ್ಬೋದು ಅಷ್ಟೇ. ನಾವು ಹೋಗೋ ಅಷ್ಟರಲ್ಲಿ ಆಗಲೇ 1 ಗಂಟೆ ಆಗಿಬಿಟ್ಟಿತ್ತು ಮಧ್ಯಾಹ್ನ. ನಾವು ಹೋದಾಗ ಅಂಥ ರಶ್ ಏನಿರಲಿಲ್ಲ. ಜನ ಇದ್ದೇ ಇರ್ತಾರೆ, ಬೆಳಗ್ಗೆಯಿಂದ ರಾತ್ರಿ ತನಕನೂ ಜನ ಇರ್ತಾರೆ. ಆದರೆ ನಾವು ಹೋದಾಗ ತುಂಬ ಏನು ರಶ್ ಇರಲಿಲ್ಲ. ಮತ್ತು ಈ ಸಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ಏಕೆಂದರೆ ಹೊರಗಡೆನೇ ಗಾಡಿಗಳೆಲ್ಲ ತುಂಬ ಹತ್ರದಲ್ಲೇ ಹಾಕೋದ್ರಿಂದ ಜಾಮ್ ಆಗ್ತಿತ್ತು. ಮತ್ತು ಪ್ರಸಾದ ಎಲ್ಲ ಅಲ್ಲಲ್ಲೇ ಕೊಡ್ತಿದ್ರು. ಆವಾಗ ಜನ ಎಲ್ಲ ಒಂದೇ ಕಡೆ ಸೇರಿ ತುಂಬ ಕಷ್ಟ ಆಗೋದು, ಹೋಗೋಕ್ಕೆ ಬರೋಕ್ಕೆಲ್ಲ ತುಂಬ ಹಿಂಸೆ ಆಗ್ತಿತ್ತು. ಈ ಸಲ ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ಮತ್ತು ಕುಡಿಯೋದಕ್ಕೆ ನೀರಿಟ್ಟಿದ್ರು, ಮತ್ತು ಆ್ಯಂಬುಲೆನ್ಸ್ ಇತ್ತು ಎಮರ್ಜೆನ್ಸಿಗೆ ಅಂತೇಳಿ. ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದರು. ಮತ್ತು ಇಲ್ಲಿ ನೋಡಿ, ಎಂಟ್ರೆನ್ಸಲ್ಲಿ ಈ ಕುಂಕುಮ, ಅರಿಶಿನ ಕುಂಕುಮ ಎಲ್ಲ ಮೈದಾ ಹಿಟ್ಟಿಗೆ ಕಲರ್ ಮಿಕ್ಸ್ ಮಾಡಿ ಇಲ್ಲಿ ಸೇಲ್ ಮಾಡೋದಂತೆ. ನಮಗೆ ಗೊತ್ತಿರಲಿಲ್ಲ. ಆದರೆ ಅವರು ಕುಂಕುಮ ಹಚ್ಬೇಡಿ ಅಂತ ಬೈತಿದ್ರು ಎಲ್ರಿಗೂ ಹೊರತು, ಅಲ್ಲಿ ಸೇಲ್ ಮಾಡೋರಿಗೆ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತು. ಅಂದರೆ ಎಲ್ರಿಗೂ ಒಂದೊಂದು ನಂಬಿಕೆ ಇರುತ್ತೆ, ನಾವು ಇಂಥ ಸೇವೆ ಮಾಡಿದ್ರೆ ನಮಗೇನೋ ಒಳ್ಳೇದಾಗ್ಬೋದೇನೋ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಪಾಪ ಎಲ್ಲ ಕಷ್ಟಪಟ್ಟು ಪ್ರತಿ ಮೆಟ್ಲಿಗೂ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗ್ತಿದ್ರು. ಕೆಲವರಂತೂ ಮಂಡಿ ಕಾಲಲ್ಲಿ ಹತ್ತುತ್ತಿದ್ರು, ನೋಡಿದ್ರೇ ಕಷ್ಟ ಆಗ್ತಿತ್ತು. ಮತ್ತು ಅರಿಶಿನ ಕುಂಕುಮ ನಾವು ತುಳಿಲೇಬಾರ್ದು. ಹೇಳ್ಬೇಕಂದ್ರೆ ನಾವು ಅದನ್ನು ಪೂಜೆ ಮಾಡ್ತೀವಿ ದೇವ್ರ ಮನೇಲಿಟ್ಟು. ಏನೋ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು, ಏನೂ ಮಾಡೋಕ್ಕಾಗಲ್ಲ. ಅಂತೂ ಇಂತೂ ಮೇಲ್ಗಡೆ ಒಂದು 600 ಮೆಟ್ಲು ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ಆ ಪ್ಲೇಸಲ್ಲಿ ಸ್ವಲ್ಪ ನಮಗೆ ಈ ಥರ ಫ್ರೂಟ್ಸು ಮತ್ತು ಕುಡಿಯೋಕ್ಕೆ ನೀರು, ಅದು ಇದು ಚಾಟ್ಸ್ ಎಲ್ಲ ಇಟ್ಟಿರ್ತಾರೆ, ಬೇಕು ಅಂದರೆ ತೊಗೋಬೋದು. ನಾವು ಕಲ್ಲಂಗಡಿ ಹಣ್ಣು ತೊಗೊಂಡ್ವಿ. ತಿಂದ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಮಾಡಿದ್ವಿ ಅಲ್ಲಿ. ಏಕೆಂದರೆ ತುಂಬ ಸುಸ್ತಾಗ್ತಿತ್ತು. ನಾವು ಡೈಲಿ ಅಷ್ಟು ಓಡಾಡೋದು ಅಥವಾ ಮೆಟ್ಲತ್ತೋದು ರೂಢಿ ಇರಲ್ಲ ನಮಗೆ. ಇದು ಸಡನ್ನಾಗಿ ಹತ್ತಕ್ಕೆ ಹೋದಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ. ಅದಕ್ಕೆ ಮೆಟ್ಲು ಹತ್ತೋದು, ಒಂದು ಸ್ವಲ್ಪ ದೂರ ಸ್ವಲ್ಪ ರೆಸ್ಟ್ ಮಾಡೋದು, ಈ ಥರನೇ ಮಾಡಿಕೊಂಡು ಮುಂದೆ ಹೊರಟ್ವಿ. ನೆಕ್ಸ್ಟು ನೋಡಿ, ಮೇಲ್ಗಡೆ ನಂದಿ ಬೆಟ್ಟದ ಹತ್ರ ಬಂದರೆ ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಶಿವನ ದೇವಸ್ಥಾನ ಇದೆ. ಅದು ಬಂಡೆ ಒಳಗಡೆ ಇರೋವಂಥದ್ದು. ನೋಡಿ, ಫುಲ್ಲು ನಾವು ಸ್ಟ್ರೈಟಾಗಿ ನಿಂತು ಹೋಗೋಕ್ಕೆ ಆಗಲ್ಲ, ತುಂಬ ಕುಳ್ರೂ ಕೂಡ ಬಗ್ಕೊಂಡೇ ಹೋಗಬೇಕು. ಅಲ್ಲೂ ದರ್ಶನ ಮಾಡಿಕೊಂಡು ಸ್ವಲ್ಪ ಕಲ್ಸಕ್ಕರೆ ಕೊಟ್ಟರು ಪ್ರಸಾದ ಅಂತ. ಅದರಿಂದೇನೂ ಒಂದು ಸೈಂಟಿಫಿಕ್ ರೀಸನ್ನೇ ಅನ್ನಿಸ್ತು ನನಗೆ. ಏಕೆಂದರೆ ಕೆಳಗಡೆಯಿಂದ ಏನು ಫೆಸಿಲಿಟೀಸ್ ಇಲ್ಲದೆ ಇದ್ದಾಗ, ನೀರು ಅಥವಾ ಇನ್ನೊಂದೇನು ಸಿಗದೇ ಇದ್ದಾಗ, ಅಲ್ಲಿಂದ ಬಂದಾಗ ಪ್ರತಿ ಸಲ ಬಂದರೂ ನಮಗೆ ಕಲ್ಸಕ್ಕರೆನೇ ಕೊಡೋದವರು. ಒಂದು ಸ್ವಲ್ಪ ಎನರ್ಜಿ ಸಿಗಲಿ ಅಂತ ಹೇಳ್ಬಿಟ್ಟು ಕಲ್ಸಕ್ಕರೆ ಪ್ರಸಾದ ಕೊಟ್ಟರು. ತಗೊಂಡು ನೋಡಿ, ನಂದಿ ಎಷ್ಟು ಚೆನ್ನಾಗಿದೆ. ಅಲ್ಲೂ ಎಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ಫೋಟೋ ಸೆಷನ್ ನಡೀತಿತ್ತಲ್ಲಿ. ಫೋಟೋಸ್ ತಗೊಳ್ಳೋದು ಈಗ ಕಾಮನ್ ಅಲ್ವಾ, ಎಲ್ಲ ತಗೋತಾಯಿದ್ರು. ಮುಗಿಸ್ಕೊಂಡು ನಾವು ಮುಂದೆ ಹೊರಟ್ವಿ. ಮತ್ತು ನೆಕ್ಸ್ಟು ಇನ್ನು 400 ಮೆಟ್ಲೇನೋ ಬಾಕಿ ಇತ್ತು. ಇಲ್ಲ, ನಂದಿಯಿಂದ ಇನ್ನು 300 ಮೆಟ್ಲು ಬಾಕಿ ಇದೆ. ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಹೋಗೋದು, ಅದೇ ಥರ ಮಾಡ್ಕೊಂಡು ಮುಂದೆ ಹೋದ್ವಿ. ನೋಡಿ, ಇಲ್ಲಿ ಬಂದರೆ ರೈಟ್ ಸೈಡ್ಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ನಮಗೆ. ಅಲ್ಲಿ ಪೊಲೀಸ್ ನಿಂತಿದ್ದಾರೆ ನೋಡಿ. ಅಲ್ಲೆಲ್ಲ ಫುಲ್ ಜನ ಹೋಗ್ಬಿಟ್ಟು ಫೋಟೋ ಸೆಷನ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅದೇನು ಅಲ್ಲೇನು ಪ್ರಾಬ್ಲಮ್ ಆಗಬಾರ್ದು, ಜನ ಜಾಸ್ತಿ ಇದ್ದಾರೆ ಅಂತೇಳಿ ಪೊಲೀಸಲ್ಲಿ ನಿಂತಿರೋದು. ನೆಕ್ಸ್ಟು 1000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಮುಂದೆ ಬಂದ್ವಿ. ಈಗ ಇಲ್ಲೆಲ್ಲ ತುಂಬಾ ಸ್ಟಾಲ್ಸ್ ಮಾಡಿದ್ದಾರೆ. ಮೊದಲೇನು ಅಷ್ಟು ಇರಲಿಲ್ಲ. ಇವಾಗ ಜನ ಜಾಸ್ತಿ ಆಗ್ತಾ ಸ್ಟಾಲ್ಸ್ ಎಲ್ಲ ಜಾಸ್ತಿನೇ ಆಗ್ತಾಯಿದೆ. ಹೆಜ್ಜೆಗೂ ಸಿಗ್ತಾ ಇರುತ್ತೆ ನಿಮಗೆ. ತಿನ್ನೋಕ್ಕೆ ಏನು ಬೇಕಾದರೂ ತೊಗೊಂಡು ತಿಂತಾ ಇರ್ಬೋದು.
ಮತ್ತು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಸ್ಕೂಲ್ ಇದು ಈಗ ರೀಸೆಂಟಾಗಿ ಲಾಸ್ಟ್ ಇಯರ್ ನಾವು ನೋಡಿದ್ದು. ಅಲ್ಲಿ ಹೆಣ್ಮಕ್ಳಿಗೆ ಎಲ್ಲ ಹೆಲ್ಪ್ ಆಗಲಿ ಆ ಸರೌಂಡಿಂಗಲ್ಲಿ ಅಂತ ಹೇಳ್ಬಿಟ್ಟು ಫ್ರೀ ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದೂ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಏಕೆಂದರೆ ಈ ಸೈಡೆಲ್ಲ ಸ್ಕೂಲ್ಸ್ ಕಡಿಮೆ ಇರೋದ್ರಿಂದ ಕೆಲವರು ಹೆಣ್ಮಕ್ಳು ಓದಿಸೋದೇ ಕಷ್ಟ. ಇನ್ನೂ ಆ ಥರ ಜನಗಳಿದ್ದಾರೆ, ಹೆಣ್ಮಕ್ಳು ಯಾಕೆ ಓದಬೇಕು ಅಂಥ ಕಡೆ ಈ ಸ್ಕೂಲ್ ಮಾಡಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಹಾಗೆ ಮುಂದೆ ಬರ್ತಾಯಿದ್ದೀವಿ ನೋಡಿ, ಜನ ತುಂಬಾ ಇದ್ದರು. ಇಲ್ಲಿ ಏನಾಯಿತು ಅಂದರೆ ಪಾಪ ಹುಡುಗಿ ಅದಕ್ಕೆ ಇಷ್ಟ ಇಲ್ಲ. ಆದರೆ ನೋಡಿ 3 ಜನ ಸೇರಿಕೊಂಡು ಅಲ್ಲೇ ಕೂತ್ಕೊಂತ ಅವ್ರ ಭಾಷೆಯಲ್ಲಿ ಹೇಳ್ತಾನೆ ಇದ್ದರು ಭಿಕ್ಷೆ ಬೇಡಕ್ಕೆ. ಈ ಹುಡುಗನ್ನ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಹುಡುಗನೂ ಹೇಳ್ತಿದ್ದೆ ಹುಡುಗಿಗೆ ಕೂತ್ಕೋ ಅಲ್ಲೇ ಕೂತ್ಕೋ ಬರಬೇಡ ಅಂತ ಎದುರಿಸ್ತಿದ್ರು ಅದಕ್ಕೆ. ಈಗ ದುಡಿಯೋಕ್ಕೆ ನೂರಾರು ದಾರಿ ಇದೆ, ಆದರೂ ನೋಡಿ ಭಿಕ್ಷೆ ಬಿಡೋದನ್ನು ಮಾತ್ರ ಬಿಡ್ತಾನೆ ಇಲ್ಲ ಈ ಜನಗಳು. ಪಾಪ ಮಕ್ಕಳನ್ನ ಆ ಥರ ನೋಡೋಕ್ಕೆ ತುಂಬಾ ಬೇಜಾರಾಗುತ್ತೆ. ಹಂಗೂ ಹಿಂಗೂ ಕೊನೆಗೂ ಬಂದು ಆ ಗೋಪುರ ನೋಡ್ತಿದ್ದಂಗೆ ನಮಗೆ ಯಾವ ಕಾಲು ನೋವಿದ್ರೂ ಏನು ಫೀಲ್ ಆಗಲ್ಲ, ಅಷ್ಟು ಖುಷಿಯಾಗ್ಬಿಡುತ್ತೆ ಮನಸ್ಸಿಗೆ. ನಮಸ್ಕಾರ ಮಾಡಿಕೊಂಡು ಹಂಗೆ ಮುಂದೆ ಬಂದ್ವಿ. ಇಲ್ಲಿ ಆ ಪೆಂಡಲ್ ಹಾಕಿದಾರಲ್ಲ ಅಲ್ಲೆಲ್ಲ ಫುಲ್ಲು ಸ್ಟಾಲ್ಸ್ ಇತ್ತು. ನಾವು ವರ್ಷ ಹೋಗುವಾಗ ಅಲ್ಲಿ ಫುಲ್ಲು ಸ್ಟಾಲ್ಸ್ ಇತ್ತು, ಫುಡ್ ಕಾರ್ಟ್ಸ್ ಇರೋದು. ಅಂದರೆ ಈ ಚಾಟ್ಸು, ಇದು ಜೋಳ ಮತ್ತು ಮಸಾಲೆ ಪುರಿ ಮತ್ತು ಇದು ಬಜ್ಜಿ ಆಗಿರ್ಬೋದು, ಆ ಥರ ಎಲ್ಲ ಚಾಟ್ಸ್ ತುಂಬಾ ಇರೋದು ಅಲ್ಲಿ. ಈ ಸಲ ಅದೆಲ್ಲ ಏನೂ ಇಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಹೊರಗಡೆ ಎಂಟ್ರೆನ್ಸಲ್ಲಿ ಮೇನ್ ಎಂಟ್ರೆನ್ಸ್ ಇರುತ್ತಲ್ಲ ಅಲ್ಲೇ ಹೋಗಬೇಕು, ಏನಿದ್ರು ಅಲ್ಲೇ ತೊಗೋಬೇಕು. ಏಕೆಂದರೆ ಫುಲ್ ಜಾಮ್ ಆಗಿಬಿಡೋದು, ಜನ ಇಲ್ಲೇ ಸುತ್ತಾಕೊಂಡ್ರೆ ದರ್ಶನಕ್ಕೆ ಹೋಗೋರ್ಗೂ ಹಿಂಸೆ ಆಗೋದು, ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದರಿಂದ ಈ ಸಲ ಫೆಸಿಲಿಟೀಸ್ ತುಂಬ ಚೆನ್ನಾಗೇ ಮಾಡಿದರು. ಮತ್ತು ರಿಟರ್ನ್ ಬರ್ತಾಯಿದ್ವಿ, ಇಳಿಯೋಕ್ಕೆ ಕಾಲು ಸ್ಕಿಪ್ ಆದಂಗೆ ಆಗ್ತಿತ್ತು. ಇಳಿಯೋಕ್ಕೇ ತುಂಬ ಕಷ್ಟ ಹೇಳ್ಬೇಕಂದ್ರೆ. ತುಂಬ ಮತ್ತು ಇದು ಕುಂಕುಮ ಹಾಕಿರೋದ್ರಿಂದನೂ ಜಾರ್ತಿತ್ತು ಕಾಲು. ರಿಟರ್ನ್ ನಾವು ಬರುವಾಗಲೂ ಅಷ್ಟೇ ಜನ ವಾಪಸ್ ಬರ್ತಿದ್ರು ಮೇಲ್ಗಡೆಗೂ. ಡಾಕ್ಟರ್ ರಾಜ್ಕುಮಾರ್ ಬುಲೆಟು ನೋಡಿ, ಅವರು ಕೆಳಗಡೆಯಿಂದ ಫುಲ್ ಟಯರ್ಡಾಗಿ ಬಂದವ್ರಿಗೆ ಚೆನ್ನಾಗಿ ಎನ್ಕರೇಜ್ ಮಾಡ್ತಿದ್ರು. ಎಲ್ರಿಗೂ ಫಿಲಮ್ ಆ್ಯಕ್ಟರ್ಸ್ ನೇಮಿಂದ ಕೂಗ್ತಾಯಿದ್ರು. ಎಲ್ರಿಗೂ ತುಂಬ ಖುಷಿ ಆಗ್ತಿತ್ತು ಮಾತ್ರ. ನಾವು ಸ್ವಲ್ಪ ಹೊತ್ತು ನಕ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಕೆಳಗಡೆ ಬಂದ್ವಿ. ಮತ್ತು ಇಲ್ಲಿ ನೋಡಿ, ಅವಾಗೆಲ್ಲ ಇದೇನೂ ಇರಲಿಲ್ಲ. ಇವಾಗ ಇಲ್ಲೂ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಏನಾದರೂ ಸಣ್ಣ ಪುಟ್ಟ ತೊಗೋಬೇಕು ಅಂತ ಅನಿಸಿದ್ರೆ ಆರಾಮಾಗಿ ತೊಗೊಂಡು ಬರ್ಬೋದು. ಮತ್ತು ಬೇಸಿಕ್ ನೆಸೆಸಿಟಿ ಇರೋವಂಥದ್ದು ಒಂದು ಇದು ಕರ್ಚೀಫ್ ಆಗಿರ್ಬೋದು, ಟವಲ್ಸು ಅಂಥದ್ದೆಲ್ಲ ಎಮರ್ಜೆನ್ಸಿಗೆ ಬೇಕು ಅಂತ ಹೇಳಿದ್ರೆ ತೊಗೋಬೋದು. ಇನ್ನು ಪ್ರಸಾದ ಎಲ್ಲ ಕೊಟ್ಟರು. ನಾನು ಅದನ್ನು ವಿಡಿಯೋ ತೊಗೊಳೋದಾಗಲಿಲ್ಲ, ಮಳೆ ಸ್ಟಾರ್ಟ್ ಆಗೋಯಿತು. ಸದ್ಯ ನಾವು ಮೇಲಿಂದ ಬರೋ ಅಷ್ಟರಲ್ಲಿ ಮಳೆ ಬಂದು ಕೆಳಗೆ ಇಳಿದ್ಮೇಲೆ ಸ್ಟಾರ್ಟ್ ಆಯಿತು. ಅಂದರೂ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಕುಂಕುಮ ಎಲ್ಲ ಹಾಕಿದ್ರಲ್ಲ, ಅದು ಕಾಲು ಜಾರುತ್ತೆ, ಅದೊಂದು ಹಿಂಸೆ ಮಳೆ ಬಂದರೆ. ಮತ್ತು ಸಹಾರಾಟ್ಗೆ ಹೋಗೋಣ ಹಂಗೆ ಅಂತ ಅಂದ್ಕೊಂಡ್ವಿ. ಆದರೆ ಎಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಏನೂ ಆಗಲಿಲ್ಲ. ಸದ್ಯ ಮನೆಗೆ ಹೋಗೋಣ, ಆಲ್ರೆಡಿ ಒಂದು 4:15 ಆಗಿಬಿಟ್ಟಿತ್ತು ನಾವು ಹೊರಗಡೆ ಅಲ್ಲಿಂದ ಹೊರಟಾಗ. ಮನೆಗೆ ಹೋಗೋಣ, ಇನ್ನು ಮಕ್ಕಳೆಲ್ಲ ಬಂದು ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹೊರಟು ಬಂದ್ವಿ. ಫುಲ್ಲು ಜೋರು ಮಳೆ ಕಡಿಮೆ ಆದಮೇಲೆ ಅಲ್ಲಿಂದ ಹೊರಟು ಬಂದ್ವಿ. ಪ್ಲೀಸ್ ಎಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಒಪಿನಿಯನ್ಸ್ ಎಲ್ಲ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.